ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲರಿಗೂ ರಾವಣನ ದರ್ಶನವಾಗಿದೆ. ರಿವೆಂಜೆ ಇಟ್ಕೋಬೇಡಿ ಇವನ ಹತ್ರ, ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ. ಅಟೆನ್ಷನ್ ಪ್ಲೀಸ್, ಬಂದ ಮಾಸ್ಟರ್ ಪೀಸ್. ಹೀರೋ ಅಲ್ಲ, ವಿಲನ್ ಅಂತ. ರಾಕಿಂಗ್ ಸ್ಟಾರ್, ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಇವರು. ಇಡೀ ವಿಶ್ವಕ್ಕೆ ಮಾಡಿರುವಂತ ಸಿನಿಮಾ ಇದು, ಬರೀ ಭಾರತಕ್ಕಲ್ಲ. ರಾವಣ ಅಂದ್ರೆ ರಾಕಿಂಗ್ ಸ್ಟಾರ್ ಅನ್ನೋ ತರ ಫೀಲ್ ಆಗ್ತದೆ. ನಮ್ಮ ರಾಮಾಯಣಕ್ಕೆ ಆಸ್ಕರ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಟಾಕ್ಸಿಕ್ ಒಂದು ಬಗೆಯ ಸಿನಿಮಾ, ಅಲ್ಲಿ ಇರುವಂತಹ ರಾಕಿಂಗ್ ಸ್ಟಾರೇ ಬೇರೆ. ಈ ಸಲ ಯುದ್ಧನೇ ಬೇರೆ. ಇಲ್ಲಿ ರಾವಣನಾಗಿ ಅವರು ಕಾಣಿಸ್ತಾ ಇರೋ ರೀತಿನೇ ಬೇರೆ. ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಏನು ಎಷ್ಟು ಹೇಳಿದ್ರು KGF ನಲ್ಲಿ, ಇದು ಅಗೇನ್ ಪ್ರೂವ್ ಆಗ್ತಾ ಇದೆ. ರಾಜಾಧಿರಾಜ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕ್ ಅಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ರಾಮಾಯಣ. ಸುಮಾರು ರಾತ್ರಿಗಳು, ಅಂದರೆ ಮೊನ್ನೆ ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಆದಮೇಲೆ ಅನೌನ್ಸ್ ಮಾಡಿದಾಗಿಂದಲೂ ಸುಮಾರು ರಾತ್ರಿಗಳು ಕಾದಿದ್ದುಂಟು. ಸೊ ನಿನ್ನೆ ರಾತ್ರಿಯಿಂದನೂ ಇಡೀ ದೇಶ, ಇಡೀ ಸಿನಿಮಾ ಪ್ರೇಮಿಗಳ ವಲಯ ಈ ಒಂದು ಟ್ರೈಲರ್ಗೆ ಕಾಯ್ತಾ ಇತ್ತು. ಸೊ ಅದರಂತೆ ಇವತ್ತು ಬೆಳಗಿನ ಜಾವನೇ ಈ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲರಿಗೂ ರಾವಣನ ದರ್ಶನವಾಗಿದೆ, ರಾಮಾಯಣದ ದರ್ಶನವಾಗಿದೆ, ರಾಮನ ದರ್ಶನವಾಗಿದೆ. ಸೊ ಭಾರತೀಯ ಚಿತ್ರರಂಗದ ಹೆಮ್ಮೆ ಆ್ಯಂಡ್ ಇಡೀ ವರ್ಲ್ಡ್ ಸಿನಿಮಾ ತಿರುಗಿ ನೋಡುವಂತಹ ಒಂದು ಕಂಟೆಂಟು ಈ ಸಿನಿಮಾ ಮೇಲೆ, ಈ ಕಂಟೆಂಟ್ ಮೇಲೆ, ಈ ತಂಡದ ಮೇಲೆ ಇಡೀ ವಿಶ್ವದಲ್ಲಿ ಒಂದು ಕುತೂಹಲ ಇದೆ. ಇಡೀ ವಿಶ್ವ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಇದೆ. ಆ ಕುತೂಹಲಕ್ಕೆ ಒಂದು ಸಣ್ಣ ಆ ಕುತೂಹಲವನ್ನು ತಣಿಸುವಂಥ ಒಂದು ಸಣ್ಣ ಟ್ರೈಲರ್ ಈಗ ರಿಲೀಸ್ ಆಗಿದೆ. ಇದಿಷ್ಟೇ ಅಲ್ಲ, ಇದರ ಹೊರತಾಗಿ ತುಂಬ ದೊಡ್ಡ ವಿಷನ್ ಇದೆ. ಸ್ಪೆಕ್ಟಾಕ್ಯುಲರ್ ವಿಜುವಲ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಐಮ್ಯಾಕ್ಸ್ ಗಂತಲೇ ಮಾಡಿರುವಂಥ ಸಿನಿಮಾ ಇದು. ಒಂದು ಕಡೆ ರಾಮಾಯಣ ತಯಾರಾಗ್ತಿದೆ, ಇನ್ನೊಂದು ಕಡೆ ರಾಜಮೌಳಿ ಅವರ ವಾರಣಾಸಿ ಕೂಡ ಐಮ್ಯಾಕ್ಸ್ಗೋಸ್ಕರನೇ ತಯಾರಾಗ್ತಿದೆ. ಒಂದು ಹೊಸ ಪರಂಪರೆ ಸಿನಿಮಾ ಉದ್ಯಮದಲ್ಲಿ, ಸಿನಿಮಾ ನೋಡುಗರಲ್ಲಿ ಸೃಷ್ಟಿಸುವಂತಹ ಒಂದು ಸಾಹಸಕ್ಕೆ ಇವರು ಕೈ ಹಾಕಿರುವಂಥದ್ದು. ಸೊ ರಾಮಾಯಣ ಆ ನಿಟ್ಟಿನಲ್ಲಿ ಮೊದಲನೇ ಸಿನಿಮಾ ಆಗುತ್ತೆ. ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಮತ್ತು ಯಶ್ ಅವರ ಮಾನ್ಸ್ಟರ್ ಕ್ರಿಯೇಷನ್ಸು ಸಹ, ಅಂದರೆ ಇಬ್ಬರು ಕೂಡ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಈಗಾಗಲೇ ಜಗತ್ತಿನಾದ್ಯಂತ ತುಂಬ ದೊಡ್ಡ ಮಟ್ಟದ ಪ್ರಚಾರ ಈ ಸಿನಿಮಾಗೆ ಸಿಗ್ತಾ ಇದೆ. ಸೊ ಸಣ್ಣ ಗ್ಲಿಮ್ಸು ಅಲ್ಲಿ ಇಲ್ಲಿ ಟ್ರೈಲರ್ ಲಾಂಚಿಂಗ್ ದಿನದ್ದು ಚಿಕ್ಕ ಪುಟ್ಟ ನಾವು ಇದು ಗ್ಲಿಮ್ಸ್ಗಳನ್ನು, ಪೋಸ್ಟರ್ಗಳನ್ನು ನೋಡಿದ್ವಿ. ಅದರಷ್ಟಲ್ಲೇ ತುಂಬ ದೊಡ್ಡ ಮಟ್ಟದ ಒಂದು ಕ್ಯೂರಿಯಾಸಿಟಿಯನ್ನು ಇದೊಂದು ಕ್ರಿಯೇಟ್ ಮಾಡಿತ್ತು. ಅದು ಎಲ್ಲ ಕ್ಯೂರಿಯಾಸಿಟಿಗೂ ಈ ಒಂದು ಟ್ರೈಲರ್ ನಿಜವಾಗ್ಲೂ ಒಂದು ವಾವ್ ಫ್ಯಾಕ್ಟರ್ ಆ್ಯಂಡ್ ವಾವ್ ಮೂಮೆಂಟ್ ಕ್ರಿಯೇಟ್ ಮಾಡಿರುವಂಥದ್ದು. ಇಡೀ ದೇಶ, ಇಡೀ ಸಿನಿಮಾ ಸಮುದಾಯ ಕೊಂಡಾಡುವಂಥದ್ದು, ಹೆಮ್ಮೆ ಪಡುವಂಥದ್ದು, ಎಸ್ಪೆಷಲಿ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ರಾವಣನ ಪಾತ್ರ ಅಂದರೆ ಎರಡು ವಿಷಯ ನೆನಪಾಯಿತು ನನಗೆ. ಈ ಟ್ರೈಲರ್ ನೋಡಿದ ತಕ್ಷಣವೇ, ಅಂದರೆ ರಾಮಾಯಣದ ಟ್ರೈಲರ್ ನೋಡಿದ ತಕ್ಷಣ ಎರಡು ವಿಷಯ ನೆನಪಾಯಿತು. ನಾನು ಮೊದಲಿಂದ ಕೂಡ ಯಶ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಪ್ರತಿ ಸಲನೂ ಹೇಳ್ತಿದ್ದೆ, ಅಂದರೆ ಅವ್ರ ಕೆರಿಯರು ಮತ್ತು ಅವರ ರಿಯಲ್ ಲೈಫು ಮತ್ತು ಅವರ ಎರಡೂ ಕೂಡ ತುಂಬ ಮೇಳೈಸ್ಕೊಂಡು ಹೋಗುತ್ತೆ. ಅದು ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ. ಅವರ ಸಿನಿಮಾಗಳು ಹಾಗೆ ರಿಯಲಿಸ್ಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ಅಂತ. ನೀವು ಯಶ್ ಅವರ ಎಲ್ಲ ಸಿನಿಮಾಗಳ ಇಂಟ್ರೊಡಕ್ಷನ್ ಹಾಡುಗಳನ್ನು ಕೇಳಿ, ಅವರ ಪ್ರಸ್ತುತ ಮತ್ತು ಅವರು ನೆಕ್ಸ್ಟ್ ಏನು ಮಾಡ್ತಾರೆ, ಅವರ ಭವಿಷ್ಯ ಏನು ಅನ್ನೋದನ್ನು ಅವ್ರು ಆ್ಯಕ್ಚುಲಿ ಆ ಇಂಟ್ರೊಡಕ್ಷನ್ ಸಾಂಗಲ್ಲಿ ಹೇಳಿರ್ತಾರೆ. ಮತ್ತು ಅವರ ಬಗ್ಗೆ ಅದರಲ್ಲಿ ಒಂದು ಇದನ್ನು ಹೇಳಿರ್ತಾರೆ. ಸೊ ಅದು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಹೇಳ್ಕೊಳ್ತಾನೆ ಬರ್ತಿದ್ದಾರೆ, ಅದು ಹಾಗೇನೆ ಮಾಡ್ತಿದ್ದಾರೆ ಕೂಡ. ಸೊ ಹಾಗಾಗಿ ಯಶ್ ಅವ್ರು ಹೇಳಿದ್ದನ್ನೆಲ್ಲವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು ಏನಿದೆ ಅದು ಸತ್ಯ. ಸೊ ರಾವಣ ಪಾತ್ರ ಮತ್ತು ರಾಮಾಯಣ ಟ್ರೈಲರ್ ನೋಡಿದಾಗ ಅದು ನನಗೆ ತುಂಬ ಕನೆಕ್ಟ್ ಆಗ್ತಾ ಹೋಯಿತು. ಮಾಸ್ಟರ್ ಪೀಸಲ್ಲಿ ಅಟೆನ್ಷನ್ ಪ್ಲೀಸ್, ಬಂದ ಮಾಸ್ಟರ್ ಪೀಸ್ ಹಾಡಲ್ಲಿ ರಿವೆಂಜೆ ಇಟ್ಕೋಬೇಡಿ ಇವನ ಹತ್ರ, ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ. ಅದು ಅಗೇನ್ ಇಂಟ್ರೊಡಕ್ಷನ್ ಸಾಂಗು. ಆಕ್ಚುಲಿ ನನಗೆ ಇನ್ನೊಂದು ವಿಷಯ ಅಂದರೆ, KGF ಸಿನಿಮಾ ಬಂದಾಗ ಅಲ್ಲೊಂದು ಆ ಮಕ್ಕಳದೊಂದು ಸನ್ನಿವೇಶ ಬರುತ್ತೆ. ಯಾರೋ ಅವನು ಅಂತಂದಾಗ ಹೀರೋ ಅಲ್ಲ, ವಿಲನ್ ಅಂತಾನೆ. ಅಂದರೆ ಆ ಒಂದು ಡೈಲಾಗಿಗೂ ಮತ್ತು ಇವತ್ತಿನ ಈ ಟ್ರೈಲರ್ಗೂ, ಎಲ್ಲ ಟ್ರೈಲರ್ಗಳಲ್ಲೂ ಫಸ್ಟ್ ಓಪನ್ ಆಗೋದೇ ಹೀರೋ ಇಂಟ್ರೊಡಕ್ಷನ್ನು, ಹೀರೋ ಎಲಿವೇಷನ್ನು ಮತ್ತು ಆ ಒಂದು ಕಂಟೆಂಟ್ ಎಲಿವೇಷನ್ ಆಗುತ್ತೆ. ಬಟ್ ಇಲ್ಲಿ ರಾವಣನ ಎಲಿವೇಷನ್ ಆಗುತ್ತೆ, ವಿಲ್ಲನ್ನ ಎಲಿವೇಷನ್ ಆಗುತ್ತೆ, ವಿಲ್ಲನ್ನ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಅದು ಕೂಡ ಒಂದು ಸ್ಪೆಷಲ್ಲು. ಸೊ ವಿಶೇಷವಾಗಿದೆ. ಮೇ ಬಿ ರಾಮಾಯಣ ಅಂದ ತಕ್ಷಣ ಫಸ್ಟು ರಾಮನನ್ನು ತೋರಿಸಿ, ಆ ಬಿಲ್ಲನ್ನು ಇದನ್ನೆಲ್ಲ ತೋರಿಸಿ, ಆಮೇಲೆ ಲಾಸ್ಟಿಗೆ ರಾವಣನ ತೋರಿಸಿದ್ರೆ ತುಂಬ ಯೂಶ್ವಲ್ ಅಂತ ಅನಿಸೋದು. ಇದು ಸ್ಪೆಷಲ್ ಅನಿಸೋದಕ್ಕೆ ಇನ್ನೊಂದು ವಿಷಯನೇ ಈ ಒಂದು ಎಲಿಮೆಂಟು. ಆ್ಯಂಡ್ ಯಶ್ ಅವರು ಅದನ್ನು ತುಂಬ, ಅಂದರೆ ಮೇ ಬಿ ಈ ಕಂಟೆಂಟ್ ನೋಡಿದಾಗ, ಸಿನಿಮಾ ನೋಡಿದಾಗ ಎಲ್ಲರಿಗೂ ಅನಿಸಿರುತ್ತೆ ಅದು. ಆ್ಯಂಡ್ ಓವರಾಲ್ ಥ್ರೂ ಔಟ್ ಪ್ರಮೋಷನ್ನು ನೋಡ್ತಾ ಇದ್ದೀವಿ, ಅದೇ ಎನರ್ಜಿ, ಅದೇ ಆರ, ಅದೇ ಮೂಡಲ್ಲಿದ್ದಾರೆ ಇನ್ನು ರಾಕಿ ಬಾಯ್ ರಾವಣನಾಗಿ
ನಂಗೆ ಅದೇ ಹೇಳ್ತಾರೆ, 2 ಟೈಮ್ಸ್ ಆಗ್ತಿದ್ದಾರೆ ಅವರು. ಒಂದು ಕಡೆ ಹೋದಾಗ ರಾವಣನಾಗಿ ಹೋಗ್ತಾರೆ, ಇನ್ನೊಂದು ಕಡೆ ಬಂದಾಗ ಟಿಕೆಟ್ ಹಾಕ್ತಾರೆ, ರಾಯ ಹಾಕ್ತಾರೆ. ಮಜಾ ಇದೆ ರೀ ಇವ್ರದ್ದು. ಅಲ್ಲೇ ಒಂದು ಭವಿಷ್ಯನ ಹೇಳಿದ್ರು. ಆ ಮಾತು, ಆ ಹಾಡಿನ ಒಂದು ಆ ಸಾಲು ನನಗೆ ಪಟ್ಟಂತ ನೆನಪಾಯ್ತು. ಆ ಥರ ಅದು ಈ ವಿಜುವಲ್ ನೋಡಿದ ತಕ್ಷಣ, ಈ ಒಂದು ಆರ ನೋಡಿದ ತಕ್ಷಣ ನನಗೆ ಅದು ಇಮಿಡಿಯೇಟ್ಲಿ ನೆನಪಾಯ್ತು. ಆ್ಯಂಡ್ ಟ್ರೈಲರ್ ಬಗ್ಗೆ ಹೇಳಬೇಕು, ರಾಕಿಂಗ್ ಸ್ಟಾರ್, ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಇವರು. ಸೊ ಅಂದರೆ ಕನ್ನಡ ಕನ್ನಡ ನೆಲದಲ್ಲಿ ಹುಟ್ಟಿ ಇಷ್ಟು ಮಟ್ಟಿಗೆ ಅಂದರೆ ಎಲ್ಲ ಭಾಷೆಯಲ್ಲೂ ಅವ್ರದ್ದೇ ವಾಯ್ಸಲ್ಲಿ ಕೇಳುವಂಥ ಒಂದು ಆ ರಾವಣನ ಪಾತ್ರದ ಆ ಡೈಲಾಗ್ಸ್‌ನ, ಭೂಲೋಕನೂ ನಂದೇ, ದೇವಲೋಕನೂ ನಂದೇ, ಪಾತಾಳ ಲೋಕನೂ ನಂದೇ, 3 ಲೋಕಗಳು ಅಂದರೆ ಇಡೀ ಸಾಮ್ರಾಜ್ಯನೇ ನಂದು, ಇಡೀ ವಿಶ್ವನೇ ನಂದು ಅನ್ನೋ ಒಂದು ಆ ಶಿವಭಕ್ತ ರಾವಣನ ಆ ಒಂದು ಆರ ಏನಿದೆ, ಆ ಒಂದು ಗಾಂಭೀರ್ಯ ಏನಿದೆ, ಆ ಒಂದು ಗತ್ತಲ್ಲಿ ಡೈಲಾಗ್ ಹೇಳುವಂಥದ್ದು, ಅಂದರೆ ಈ ರೀತಿ ನಾವು ಯಶ್ ಅವ್ರನ್ನ ನೋಡೇ ಇರಲಿಲ್ಲ. ಅಂದರೆ ಅವರು ಇಷ್ಟುವರೆಗೂ ಮಾಡ್ಕೊಂಡು ಬಂದಿರೋ ಪಾತ್ರಗಳೇ ಬೇರೆ ಆಗಿತ್ತು. ಆ ಆ ಒಂದು ಏನು ಪೌರಾಣಿಕ ಅಥವಾ ಈ ಒಂದು ಡಿವೈನ್ ಇರುವಂತಹ ಒಂದು ಪಾತ್ರವನ್ನ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ಐತಿಹಾಸಿಕ ಪಾತ್ರ, ನಾವು ಯಾವಾಗಲೂ ಮಾತಾಡುವಂಥ ಪಾತ್ರ, ಬದುಕಲ್ಲಿ ಅಳವಡಿಸ್ಕೊಂಡಿರುವಂತಹ ರಾಮನ ಮತ್ತು ರಾವಣನ ಹಲವಾರು ವಿಚಾರಗಳು ಪ್ರತಿನಿತ್ಯ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಪದೇ ಪದೇ ಬರುವಂತಹ ಆ ಪಾತ್ರಗಳು ಎಲ್ಲರಿಗೂ, ಪ್ರತಿಯೊಂದು ಮನೆಯಲ್ಲಿ ಮಗುವಿಂದ ಹಿಡಿದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ಪಾತ್ರ ಅದು, ಆ ಕತೆ ಅದು. ಸೊ ಹಾಗಾಗಿ ಆ ಒಂದು ಪಾತ್ರನ ನಿಭಾಯಿಸುವಿಕೆಯಲ್ಲಿ ಆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತಾರೆ ಅಂದರೆ, ಸಾಕಷ್ಟು ಬಗೆಯ ರಾಮಾಯಣ ಸಿನಿಮಾ ಅಥವಾ ರಾಮಾಯಣ ಒಂದು ಕತೆ, ರಾಮಾಯಣ ಒಂದು ಗ್ರಂಥ ಏನಿದೆ, ಅದು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಬಂದಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಎಸ್ಪೆಷಲಿ ಸಿನಿಮಾ ರಾಮಾಯಣ ಕಥೆಯನ್ನು ಇಟ್ಕೊಂಡು ಅಥವಾ ರಾಮಾಯಣದ ಬಗ್ಗೆ ಬಂದಿರುವಂತಹ ಅನೇಕ ಸಿನಿಮಾಗಳಿದ್ದಾವೆ. ಅನೇಕ ಭಾಷೆಗಳಲ್ಲಿ ಸಾಕಷ್ಟು ಕಲಾವಿದರು ರಾವಣನ ಪಾತ್ರ ಮಾಡಿದ್ದಾರೆ. ನಮ್ಮ ಕನ್ನಡಕ್ಕೆ ಬಂದರೆ ವಜ್ರಮುನಿ ಅವ್ರದ್ದು ರಾವಣನ ಪಾತ್ರ ತುಂಬ ಹೆಸರುವಾಸಿ. ಸೊ ಹಾಗಿದ್ದಾಗ ಅದೆಲ್ಲಕ್ಕೂ ಮೀರಿದ್ದು ಆ ಅಥೆಂಟಿಸಿಟಿ ಅನ್ನೋದು, ಆ ಲಂಕಾಧಿಪತಿ, ರಾವಣ, 10 ತಲೆಯ ರಾವಣ, ಆ ಒಂದು ಗಾಂಭೀರ್ಯ, ಶಿವಭಕ್ತ, ಇದೆಲ್ಲವೂ ಮೈಗೂಡಿಸ್ಕೊಂಡು ಅದನ್ನು ತೋರಿಸ್ಕೊಡುವಂಥದ್ದು. ಮತ್ತು ವಿಶೇಷವಾಗಿ ಇವತ್ತು ಹಾಲಿವುಡ್ ಮಟ್ಟಕ್ಕೆ, ಹಾಲಿವುಡ್ ಅಂದರೆ ಇಡೀ ವಿಶ್ವಕ್ಕೆ ಮಾಡಿರುವಂಥ ಸಿನಿಮಾ ಇದು, ಬರೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಮಾಡಿರುವಂಥ ಸಿನಿಮಾ. ಹಾಗಾಗಿ ವಿಶ್ವದ ಎಲ್ಲ ಬಗೆಯ ಜನರನ್ನು, ಎಲ್ಲ ದೇಶಗಳ ಸಿನಿಮಾ ಜನರನ್ನು, ಆ ಜನರಿಗೆ ತಲುಪಿಸುವಂತಹ ಕೆಲಸ ನಮ್ಮ ರಾಮಾಯಣದ ಆ ಒಂದು ವಸ್ತುವನ್ನು, ಆ ಒಂದು ವಿಷಯವನ್ನು ತಲುಪಿಸುವಂಥ ವಿಷಯ ಕೂಡ ಆಗಿರೋದ್ರಿಂದ, ಸೊ ಇಲ್ಲಿ ರಾವಣನಾಗಿ ಎಷ್ಟು ಅಥೆಂಟಿಕ್ ಆಗಿ, ಎಷ್ಟು ಇವಾಗ ಮೇ ಬಿ ಈ ಸಿನಿಮಾ ಬಂದ ಮೇಲೆ ರಾವಣ ಅಂದರೆ ಮೋಸ್ಟ್ಲಿ ಯಶ್ ಅಂತ ಅನ್ನೋ ಥರ ಆಗೋಗಿದೆ. ಅಂದರೆ ಆ ಥರದ್ದೊಂದು ಡಿಟೇಲ್ಡ್ ವರ್ಕ್ ನಮಗೆ ಕಾಣಿಸ್ತಾ ಇದೆ. ಅವ್ರದ್ದು ಒಂದು ಮೊನ್ನೆ ರೀಸೆಂಟ್ಲಿ ಒಂದು ಹಾಲಿವುಡ್ ಅಂಗಳದಲ್ಲಿ ಅವ್ರದ್ದೊಂದಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ. ಆ ಇಂಟರ್ವ್ಯೂಗಳನ್ನೆಲ್ಲ ಕೇಳ್ತಾ ಇದ್ದೆ. ಕೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅಂದರೆ ಆ ಒಂದು ಕಿರೀಟ, ಅಷ್ಟು ದೊಡ್ಡ ಕಿರೀಟ, ರಾವಣನ ಕಿರೀಟ ಹಾಕ್ಕೊಂಡ ತಕ್ಷಣ ಮೈಯೊಳಗಡೆ ಆ ಥರದ್ದೊಂದು ಎನರ್ಜಿ ಪ್ರವಹಿಸ್ತಾ ಇತ್ತು, ಅಷ್ಟು ಎನರ್ಜಿ ಫಾರ್ಮ್ ಆಗ್ತಿತ್ತು. ನಮಗೆ ಗೊತ್ತಿಲ್ಲದೇ ಆ ಒಂದು ಟ್ರಾನ್ಸ್‌ಗೆ ಹೋಗುವಂಥದ್ದಿತ್ತು. ಮತ್ತು ಇಡೀ ಸಿನಿಮಾದಲ್ಲಿ ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಈ ಒಂದು ಪಾತ್ರ ಮಾಡ್ಬೇಕಾದ್ರೆ ಅವರ ಇನ್ವಾಲ್ವ್‌ಮೆಂಟ್ ಬಗ್ಗೆ ಮಾತಾಡ್ತಿದ್ರು. ಮ್ಯೂಸಿಕನ್ನು ಪ್ಲೇ ಮಾಡುವಂಥದ್ದು, ಎಸ್ಪೆಷಲಿ ಶಿವನ ಆ ಒಂದು ಹಾಡುಗಳನ್ನು ಪ್ಲೇ ಮಾಡುವಂಥದ್ದು, ರಾವಣ ಶಿವಭಕ್ತ ಆಗಿರೋದ್ರಿಂದ ಸೇಮ್ ಅದೇ ಮೂಡ್‌ಗೆ ಹೋಗುವಂಥದ್ದು. ನಾನು ಸ್ವತಃ ನಾನು ಹತ್ರದಿಂದ ಕಂಡಂಗೆ ಯಶ್ ಅವರು ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಆ ಪಾತ್ರದೊಳಗಡೆ ಎಷ್ಟು ತಲ್ಲೀನರಾಗ್ತಾರೆ, ಎಷ್ಟು ತನ್ಮಯರಾಗ್ತಾರೆ ಅಂತಂದರೆ, KGF ಸಿನಿಮಾದ್ದು ಒಂದು ಶೂಟಿಂಗ್ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ರಕ್ತ ಎಲ್ಲ ಮೈಯೆಲ್ಲ ಹರಿದಿರುತ್ತೆ. ಅದೊಂದು ಅವ್ರನ್ನ ಕಟ್ ಹಾಕಿರ್ತಾರೆ. ಅದು ಬಿಡಿಸಿದ ತಕ್ಷಣ ಒಂದು ಡೈಲಾಗ್ ಹೇಳ್ತಾರೆ, ನನ್ನ ಮೈಯಲ್ಲೂ ಹರಿತಾ ಇರೋದು ಅದೇ ರಕ್ತಾನೇ. ಆ ಥರದ್ದೊಂದು ಡೈಲಾಗ್ ಬರುತ್ತೆ. ಆ ಮೂಡಲ್ಲಿ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವರು ಸೇಮ್ ಆ ಸಿನಿಮಾ ರಾಕಿ ಬಾಯ್ ಥರನೇ ಮಾತಾಡ್ತಾ ಇದ್ರು. ಕಾಮನ್ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೂ ಕೂಡ. ಸೊ ಆ ಥರದ ಒಂದು ಏನೋ ಮೆಥಡ್ ಆಕ್ಟಿಂಗ್ ಅಥವಾ ಏನಂತಾರೆ, ಆ ಒಂದು ಆಕ್ಟಿಂಗ್ ಅಷ್ಟು ಪರಕಾಯ ಪ್ರವೇಶ ಮಾಡುವಂತಹ ಕಲಾವಿದ. ಸೊ ರಂಗಭೂಮಿಯಿಂದ ಬಂದಿರುವಂತಹ ಪ್ರತಿಭೆ ಅದು. ಸೊ ಎಸ್ಪೆಷಲಿ ಈ ಥರದ್ದು ಸಿನಿಮಾಗಳು, ಈ ಥರದ್ದು ಪಾತ್ರಗಳು ಅಂತಂದಾಗ, ಆಮೇಲೆ ಅವ್ರಿಗಿರುವಂತಹ ಸಾಹಿತ್ಯಾಸಕ್ತಿ ಮತ್ತು ಅವರು ಓದ್ಕೊಂಡಿರುವಂಥ ರೀತಿ, ಅದೆಲ್ಲವೂ ಕೂಡ ಇಲ್ಲಿ ಪ್ಲಸ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಟ್ರೈಲರ್ ನೋಡಿದಾಗ ಅವರ ಒಂದು ಲುಕ್ಕು, ಅವರ ಒಂದು ಡೈಲಾಗ್ ಡೆಲಿವರಿ, ಅವರ ಒಂದು ಅಪಿಯರೆನ್ಸು, ಅವರ ಒಂದು ಅಗ್ರೆಷನ್ನು, ರಾವಣ ಅಂದರೆ ರಾಕಿಂಗ್ ಸ್ಟಾರ್ ಅನ್ನೋ ಥರ ಫೀಲ್ ಆಗ್ತಾ ಇದೆ ಇವಾಗ ನನಗೆ. ಆ ಥರದ್ದು ಒಂದು ಇಂಪ್ಯಾಕ್ಟು ಇವತ್ತು ಬೆಳಗ್ಗೆನೆ ಒಂದು ಹೊಸ ಎನರ್ಜಿ ಫಾರ್ಮ್ ಆಗಿದೆ ಚಿತ್ರೋದ್ಯಮದಲ್ಲಿ ಆ್ಯಂಡ್ ಪ್ರೇಕ್ಷಕರ ವಲಯದಲ್ಲಿ. ಯಾವಾಗ ಇದನ್ನು ಬಿಗ್ ಸ್ಕ್ರೀನಲ್ಲಿ ನೋಡ್ತೀವಿ ಅಂತ, ಎಸ್ಪೆಷಲಿ ಐಮ್ಯಾಕ್ಸ್ ಪ್ಯಾಟ್ರನಲ್ಲಿ, ಆ ಒಂದು ವಿಜುವಲಲ್ಲಿ, ಮತ್ತು 3D ಇದರಲ್ಲಿ ನೋಡಿದ್ರೆ ಹೆಂಗಿರ್ಬೋದು, ನಾವು ರಾಮಾಯಣದೊಳಗಡೆ ಭಾಗವಾಗಿರ್ತೀವಿ ಅನ್ನೋ ಒಂದಷ್ಟು ಭಾಸವಾಗ್ತಿದೆ. ಮತ್ತು ನಿತೇಶ್ ತಿವಾರಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರುವಂಥದ್ದು. ನಿತೇಶ್ ತಿವಾರಿ ಎಷ್ಟು ದೊಡ್ಡ ಡೈರೆಕ್ಟರ್, ಮತ್ತು ಅವ್ರ ಕ್ರಾಫ್ಟ್ಗಳನ್ನ ನೀವೆಲ್ಲ ನೋಡಿದ್ದೀರಾ. ಎಸ್ಪೆಷಲಿ ಈ ಥರದ್ದೊಂದು ಕಂಟೆಂಟ್ ಹೇಳಕ್ಕೆ ಬಂದಾಗ, ಇದು ಸಾರ್ವಕಾಲಿಕ ಮತ್ತು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸತ್ಯ. ಆ ಸತ್ಯವನ್ನು ಅವರು ವಿಜುವಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಅಷ್ಟು ಅಥೆಂಟಿಕ್ ಆಗಿ, ರಾಮ ಅಂದರೆ ಹೀಗಿದ್ದ ರಣಬೀರ್ ಕಪೂರ್ ರೀತಿಯಲ್ಲಿ,
ರಾವಣ ಅಂದರೆ ಹೀಗಿದ್ದ ರಾಕಿಂಗ್ ಸ್ಟಾರ್ ಯಶ್ ರೂಪದಲ್ಲಿ, ಸೀತಾಮಾತೆ ಅಂದರೆ ಹೀಗಿದ್ರು ಅದು ಸಾಯಿ ಪಲ್ಲವಿ ರೀತಿಯಲ್ಲಿ, ಶೂರ್ಪಣಖಿ ಅಂದರೆ ಹೀಗಿದ್ರು ರಾಕುಲ್ ಪ್ರೀತ್ ಸಿಂಗ್ ಅಲ್ಲಿ, ಹನುಮ ಅಂದರೆ ಹೀಗಿದ್ರು ಸನ್ನಿ ಡಿಯೋಲ್. ಅಂದರೆ ಪ್ರತಿಯೊಂದು ಪಾತ್ರವನ್ನು ಕೂಡ ಅಷ್ಟು ಅಥೆಂಟಿಕ್ ಆಗಿ ಅವರು ಹುಡುಕಿ ಅದನ್ನ ಪ್ರಾಪರ್ ಆಗಿ ಕೂರಿಸಿರುವಂಥದ್ದು. ಮತ್ತೆ ಹೊಸ ಬಗೆಯ ವಿಜುವಲ್ ನಾವೆಷ್ಟು ರಾಮಾಯಣಗಳನ್ನ ನೋಡಿರ್ತೀವೋ ಅದೆಲ್ಲದಕ್ಕಿಂತ ಮಿಗಿಲಾಗಿ ಇದು ವಿಶೇಷವಾಗಿ ಕಾಣಿಸ್ತಾ ಇದೆ ಅಂಡ್ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಈ ಈ ಈ ಟಿ ಈ ಚಿತ್ರದ ಟೀಸರ್‌ನ ರೀಸೆಂಟ್ಲಿ ಕಪಾಲಿ ಎಎಂಬಿಯಲ್ಲಿ ಒಂದು ಡಾಲ್ಬಿ ವಿಷನ್ ಅಂತ ಒಂದು ಥಿಯೇಟರ್ ಇದೆ. ಆ ಥಿಯೇಟರಲ್ಲಿ ಇದೊಂದು ಟೀಸರ್ ಪ್ಲೇ ಮಾಡಿದ್ರು. ಅದನ್ನ ನೋಡಿದಾಗ ಅನ್ನಿಸ್ತು, ವಾವ್! ಏನಯ್ಯ ಇದು ವಿಜುವಲ್ಸ್ ಅಂದ್ರೆ ಕಂಪ್ಲೀಟ್ಲಿ ನಾವು ಅದ್ರ ಒಳಗಡೆ ಇದೀವೇನೋ ಅನ್ನೋಷ್ಟರ ಮಟ್ಟಿಗೆ ಈ ಸಿನಿಮಾ ಸೌಂಡಿಂಗು ಹನ್ಸ್ ಜಿಮ್ಮರ್ ಮತ್ತೆ ರೆಹಮಾನ್ ಅವರು ಕೂಡಿ ಮಾಡಿರುವಂತಹ ಸಿನಿಮಾ. ಅಂದ್ರೆ ರೆಹಮಾನ್ ಅವರ ಒಂದು ಪಲ್ಸು, ಅವರ ಒಂದು ಮ್ಯೂಸಿಕ್ ಸೆನ್ಸು ಮತ್ತೆ ಅವರೊಂದು ಸಾಧನೆ ಆಕ್ಚುಲಿ ಸುಮಾರು ಎಷ್ಟೋ ಅಕಾಡೆಮಿ ಅವಾರ್ಡ್‌ಗಳನ್ನ ವಿನ್ ಆಗಿರುವಂತಹ ಕೈ ಚಳಕ ಈ ಒಂದು ಸಿನಿಮಾದಲ್ಲಿರೋದು. ಅದು ಕೂಡ ನಿರೀಕ್ಷೆ ಇದೆ. ಮೇ ಬಿ ಆಸ್ಕರ್ ಈ ಒಂದು ಸಿನಿಮಾಗೆ, ನಮ್ಮ ರಾಮಾಯಣಕ್ಕೆ ಆಸ್ಕರ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಯಾಕೆಂದ್ರೆ ಈ ಒಂದು ಟ್ರೈಲರ್ ಅಲ್ಲೇ ಇಷ್ಟು ವಿಷಯಗಳನ್ನ ಕಟ್ಟಿರೋ ರೀತಿ, ಫ್ರೇಮಿಂಗ್ಸ್ ಮಾಡಿರೋ ರೀತಿ ತುಂಬಾ ಅಥೆಂಟಿಕ್ ವರ್ಕ್ ಆಗಿದೆ. ಟೆಕ್ನಿಕಲಿ ಆಗಿರ್ಬೋದು, ಅಂದ್ರೆ ನಾನು ಹೇಳೋದು ವಿಎಫ್ಎಕ್ಸು, ವಿಜುವಲ್ ಎಫೆಕ್ಟ್ಸು ಅಥವಾ ಅವರು ಒಂದೊಂದು ಸಣ್ಣ ಕಾಸ್ಟ್ಯೂಮು, ಡಿಟೇಲಿಂಗು ಅಂದ್ರೆ ಎಸ್ಪೆಷಲಿ ನಮ್ಮ ರಾವಣಂದೇ ಮಾತಾಡೋದಾದ್ರೆ ರಾವಣನ ಆ ಒಂದು ಪುಷ್ಪಕ ವಿಮಾನ ಏನಿದೆ, ಆ ಜಟಾಯು ಪಕ್ಷಿ ಬರೋದೇನಿದೆ ಅಂಡ್ ರಾವಣ ಸಾಮ್ರಾಜ್ಯ ಏನಿದೆ, ಆ ಸಾಮ್ರಾಜ್ಯದ ಲಾಂಛನಗಳೇನಿದೆ, ಆ ಮುಖವಾಡಗಳೇನಿದೆ, ಅಂದ್ರೆ ಆ ಸಿಂಹಿಳಿಯರು ಅನ್ನೋದು, ರಾವಣ ಸಿಂಹ ಲಾಂಛನ ಅವು ಅಂಡ್ ಅಷ್ಟು ಡೀಟೇಲಿಂಗ್ ಶಿವಭಕ್ತ ಆ ಒಂದು ಶಿವನ ರೀತಿಯಲ್ಲಿ ಅವರು ಪಟ್ಟಿಯನ್ನ ಎಳೆಯುವಂಥದ್ದು ಆ ಗೆಟಪ್ ಅಲ್ಲಿ ಬಿಗಿನಿಂಗ್ ಶಾಟ್ ಅಂದ್ರೆ ಆ ಒಂದು ಮಾರುವೇಷದಲ್ಲಿ ಬರುವಂತಹ ರಾವಣನ ಒಂದು ಶಾಟು, ಯಾರು ನೀನು ಅಂತಂದಾಗ ಆ ರಾಜಾದಿ ರಾಜ ಅಂತ ಹೇಳೋ ಡೈಲಾಗ್ ಇಂದ ಹಿಡಿದು ಲಾಸ್ಟ್ ಕೊನೆಗೊಂದು ಫೋರ್ಸ್ ಒಂದು ಶಾಟ್ ಇದೆ. ಅಂದ್ರೆ ಶಿವ, ಲಾರ್ಡ್ ಶಿವ, ದೇವರು ಶಿವ ಆ ಒಂದು ವೇಗದಲ್ಲಿ ಬರುತ್ತಾರೆ, ಆ ಥರದ್ದೊಂದು ಕಾಸ್ಟ್ಯೂಮು, ಆ ಥರದ್ದೊಂದು ವೇಗ ಬೇರೆ ಥರನೇ ಮೆಸ್ಮರೈಸಿಂಗ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಈ ಒಂದು ಕಂಟೆಂಟು. ಹೇಳ್ತಾ ಹೋದ್ರೆ ಅಷ್ಟು ಇದ್ರ ಮೇಲೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟೊಂದು ಮಜವಾಗಿದೆ. ಮತ್ತೆ ಅದೇ ನಾ ಹೇಳ್ದಂಗೆ ಉದ್ಯಮದ ಹೆಮ್ಮೆ ಇದು, ಮತ್ತೆ ಭಾರತೀಯ ಚಿತ್ರರಂಗದ ಹೆಮ್ಮೆ ಇದು. ಈ ಹೆಮ್ಮೆ ವಿಶ್ವ ಸಿನಿಮಾ ವೇದಿಕೆಯಲ್ಲಿ ತುಂಬಾ ದೊಡ್ಡದಾಗಿ ವಿಜೃಂಭಿಸೋ ಸೂಚನೆ ಕೊಡ್ತಾ ಇದೆ. ರಣಬೀರ್ ಕಪೂರ್ ಅವರು ರಾಮನಾಗಿ ಇವರೇ ರಾಮ ಅನ್ನೋ ಅಷ್ಟು ಪರಿಪೂರ್ಣವಾಗಿ ಅವ್ರು ಕಾಣ್ತಾರೆ. ಅದಕ್ಕೋಸ್ಕರ ಅವರು ಮಾಡ್ಕೊಂಡಿರುವಂತಹ ಅನೇಕ ವಿಷಯಗಳನ್ನ ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ರಾಮನಾಗಿ ಅವರು ಸಾತ್ವಿಕ ಆಹಾರವನ್ನ ಪಾಲಿಸೋದ್ರಿಂದ ಹಿಡಿದು ಅವರ ಆಂಗಿಕ ಭಾಷೆ, ಮಾತು, ಡೈಲಾಗ್ ಡೆಲಿವರಿ ವಿಚಾರಕ್ಕೆ ಅಂಡ್ ಸಾಯಿ ಪಲ್ಲವಿಯವರು ತೇಟ್ ಸೀತಾಮಾತೆಯಾಗಿ ಅವರು ಕಾಣಿಸ್ತಾರೆ. ಮತ್ತೆ ಈ ಒಂದು ವಿಜುವಲ್ಸ್ ಅಲ್ಲಿ, ಈ ಒಂದು ಟ್ರೈಲರ್ ಅಲ್ಲಿ ರಾಮಾಯಣದ ಒಂದಷ್ಟು ಮೇಜರ್ ಗ್ಲಿಮ್ಸ್ಗಳನ್ನ ಅವರು ಮುಂದೆ ಇಡ್ತಾ ಬರ್ತಾರೆ ಟ್ರೈಲರ್ ಅಲ್ಲಿ. ಅಂದ್ರೆ ಸೀತೆಯನ್ನ ವರಿಸುವಂತಹ ಸ್ವಯಂವರ, ಆ ಶಿವಧನಸ್ಸು ಏನಿದೆ ಪಿನಾಕ, ಆ ಒಂದು ಧನಸ್ಸನ್ನ ರಾಮ ಮುರಿಯುವಂತ ಒಂದು ಸನ್ನಿವೇಶ, ಹಾಗೇನೆ ರಾವಣಿಗೂ ಅಂದ್ರೆ ರಾವಣ ಸೀತೆಯನ್ನ ಅಪಹರಿಸುವಂತಹ ಒಂದು ಸನ್ನಿವೇಶ. ಸೊ ಈ ಎಲ್ಲ ಐಕಾನಿಕ್ ಮೂಮೆಂಟ್ಸ್ ಅನ್ನ ಕೊಲಾಜ್ ಮಾಡಿ ಅದು ಐಮ್ಯಾಕ್ಸ್ ವಿಜುವಲ್ಸ್ ಹೀಗಿರುತ್ತೆ ಅನ್ನೋ ಒಂದು ಇಂಟ್ರೊಡಕ್ಷನ್ ಅನ್ನ ಸೋನಿ ಪಿಕ್ಚರ್ಸ್ ಈ ಸಿನಿಮಾನ ವರ್ಲ್ಡ್ ವೈಡ್ ತಗೊಂಡೋಗ್ತಾ ಇದೆ. ಸೊ ಅಂಡ್ ಸೋನಿ ಅಂದ್ರೆ ಈ ವಿಜುವಲ್ಸ್ನ ಒಂದು ಮಾಮೂಲಿ ಒಂದು ಟಿವಿಲಿ ಅಥವಾ ಮೊಬೈಲಲ್ಲಿ ನೋಡಿದಾಗಲೇ ಈ ಒಂದು ಎಕ್ಸೈಟ್ಮೆಂಟ್ ಆಗ್ತದೆ. ಇನ್ನು ಬಿಗ್ ಸ್ಕ್ರೀನಲ್ಲಿ ಆ ವಿಜುವಲಲ್ಲಿ, ಆ ಒಂದು ಬಿಗ್ ಸ್ಕ್ರೀನಲ್ಲಿ, ಆ ಒಂದು ಸೌಂಡಲ್ಲಿ ಈ ಕ್ರಾಫ್ಟ್ನ ನೋಡೋದು ಇನ್ನೆಷ್ಟು ಮಜವಾಗಿರ್ಬೋದು ಯೋಚನೆ ಮಾಡಿ. ಸೊ ರಾಮಾಯಣ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಆ್ಯಂಡ್ ನನಗೆ ಇನ್ನೊಂದು ವಿಷಯ ನಿಮಗೆ ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ರಾಕಿಂಗ್ ಸ್ಟಾರ್ ಯಶ್ ಅವರು ನಾನು ಆಗಲೇ ಹೇಳ್ದಂಗೆ ಅವ್ರ ಇಂಟ್ರೊಡಕ್ಷನ್ ಸಾಂಗಲ್ಲೇ ಅವರು ಮುಂದೆ ಏನು ಮಾಡ್ತಾರೆ ಅಂತ ಹೇಳಿರ್ತಾರೆ. ಅವರು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಅದನ್ನು ಹೇಳಿದ್ದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ಸಿನಿಮಾ ವಿಚಾರಕ್ಕೆ ಈಗಿನ ಪ್ರೆಸೆಂಟ್ಗೆ ಒಂದು ಅನ್ನಿಸ್ತದೆ, ಒಂದು ಕಡೆ ಟಾಕ್ಸಿಕ್ ರೆಡಿ ಆಗ್ತದೆ, 26ನೇ ತಾರೀಕು ಟಾಕ್ಸಿಕ್ ರಿಲೀಸ್ ಆಗ್ತದೆ. ಟಾಕ್ಸಿಕ್ ಒಂದು ಬಗೆಯ ಸಿನಿಮಾ, ಅದು ಬೇರೆದೇ ಜಾನರ್ನ ಸಿನಿಮಾ. ಅಲ್ಲಿ ಇರುವಂಥ ರಾಕಿಂಗ್ ಸ್ಟಾರೇ ಬೇರೆ, ಅಲ್ಲಿ ಟಿಕೆಟ್ ಆಗಿ ಆ್ಯಂಡ್ ರಾಯ ಆಗಿ ಅವ್ರು ಕಾಣಿಸ್ತಾ ಇರೋ ರೀತಿನೇ ಬೇರೆ, ಆ್ಯಂಡ್ ಇಲ್ಲಿ ರಾವಣನಾಗಿ ಅವರು ಕಾಣಿಸ್ತಾ ಇರೋ ರೀತಿನೇ ಬೇರೆ. ಅದರ ಪ್ರಚಾರದ ಕೆಲಸಗಳೇ ಬೇರೆ, ಅದರ ಭಾಗಿಯಾಗಿ ಇರೋದೇ ಬೇರೆ, ಇದು ಬೇರೆ. ಸೊ ಒಂದು ಕಡೆ ಅವರು ಹೇಳ್ತಾರೆ, ಈ ಒಂದು ಯಾರು ನೀನು ಅಂತಂದಾಗ ನಿಮ್ಮ ಹೊಸ ರಾಜ ಅಂತ, ನಯಾ ರಾಜ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ರಾಜಾದಿ ರಾಜ ಅಂತ ಹೇಳ್ತಾರೆ. ಈ ಒಂದು ಡೈಲಾಗು ತುಂಬ ಆಪ್ಟ್ ಆಗಿ ಅವ್ರಿಗೆ ಇವಾಗ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಅವ್ರು ಹೇಳ್ತಾರೆ, ಭೂಲೋಕನೂ ನಂದೆ, ಪಾತಾಳ ಲೋಕನೂ ನಂದೆ, ದೇವಲೋಕನೂ ನಂದೆ, 3 ಲೋಕಗಳು ನಂದೆ, ಇಡೀ ಸಾಮ್ರಾಜ್ಯನೇ ನಂದು, ಇಡೀ ಈ ಭೂಮಂಡ ಅಂದ್ರೆ ಈ ವಿಶ್ವವೇ ನಂದು ಅನ್ನೋ ಒಂದು ಡೈಲಾಗನ್ನು ಹೇಳ್ತಾರೆ. ಎಲ್ಲ ಒಂದು ಕಡೆ ಸಿನಿಮಾ ವಿಚಾರಕ್ಕೆ ಈಗ ನೆಕ್ಸ್ಟ್ ಬರುವಂಥದ್ದು ಟಾಕ್ಸಿಕ್ ಸಿನಿಮಾ ಎಲ್ಲ ಭಾಷೆಯಲ್ಲೂ ಬರ್ತಿದೆ. ಸುಮಾರು 16 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಸೊ ಅದರಲ್ಲೂ ವಿಶೇಷವಾಗಿ ಎಲ್ಲ ಇಂಗ್ಲೀಷಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ಕು ಇಡೀ ವಿಶ್ವದಲ್ಲಿ ಬಿಡುಗಡೆ ಆಗ್ತಿದೆ, ಇಡೀ ವಿಶ್ವವನ್ನು ಆವರಿಸ್ಕೊಳ್ತಾ ಇದೆ. ಅದೇ ರೀತಿ ರಾಮಾಯಣ ಕೂಡ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗ್ತಿರುವಂಥದ್ದು.
ಆ ಡೈಲಾಗ್ ಹೇಳೋ ಥರನೇ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ವಿಚಾರಕ್ಕೆ ಎಲ್ಲ ಹುಡ್ಡುಗಳಲ್ಲೂ ಹಾಲಿವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು ಎಲ್ಲ ವುಡ್ಗಳು ಕೂಡ ನಂದೇ ಅನ್ನೋ ಥರದ್ದು ಒಂದು ಇಂಡಿಕೇಶನ್ನು ಇದರಲ್ಲಿ ಒಂದು ಮೆಟಾಫರಿಕ್ ಆಗಿ ಹೇಳುವಂಥದ್ದಾದರೆ ಹೇಳ್ಬೋದು. ಆ ಥರ ಅನ್ನಿಸ್ತಾ ಇದೆ. ಸೊ ಅದಾಗಲಿ ಈ ಒಂದು ಕ್ಷಣಕ್ಕೆ ನಮ್ಮ ಕನ್ನಡ ಸಿನಿಮಾದವರಾಗಿ, ಕನ್ನಡ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಿರೋದಾಗಿ ನಮ್ಮೆಲ್ಲರಿಗೂ ಕೂಡ ಇದು ಹೆಮ್ಮೆ. ಸೊ ಎಲ್ಲರೂ ಪ್ರೀತಿಸೋಣ ಈ ಸಿನಿಮಾನ, ಎಲ್ಲರೂ ಮಿಸ್ ಮಾಡದೆ ನೋಡೋಣ. ಆ್ಯಂಡ್ ಮನೆ ಮಂದಿಯೆಲ್ಲ ನೋಡುವಂಥ ಸಿನಿಮಾ ಇದು. ಇಡೀ ಜಗತ್ತಲ್ಲಿ ಮತ್ತು ನಮ್ಮ ಧರ್ಮವನ್ನು ಅಥವಾ ನಮ್ಮ ದೇಶದ ಪರಂಪರೆಯನ್ನು ಅಥವಾ ನಮ್ಮ ಐತಿಹಾಸಿಕ, ಪೌರಾಣಿಕ ಆ ಒಂದು ಗತವೈಭವದ ಆ ಒಂದು ಪುರಾಣ ವಿಚಾರವನ್ನು ನಾವು ಇಡೀ ಜಗತ್ತಿಗೆ ತೋರಿಸುವಂಥ ಒಂದು ಕ್ಷಣ ಇದು. ಸೊ ಈ ಕ್ಷಣದಲ್ಲಿ ನಮ್ಮವರು, ಕನ್ನಡದವರು, ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿರೋದು ನಮ್ಮೆಲ್ಲರ ಹೆಮ್ಮೆ. ಸೊ ಜೊತೆಗಿರೋಣ, ಈ ಒಂದು ಸಿನಿಮಾನ ಮಿಸ್ ಮಾಡದೆ ಎಲ್ಲರೂ ನೋಡಿ ಅನ್ನೋದು ನನ್ನ ಆಶಯ ಕೂಡ. ಅದರ ಜೊತೆಗೆ ಟಾಕ್ಸಿಕ್ 26ನೇ ತಾರೀಕು ಬರ್ತಾ ಇದೆ. ಒಂದು ಕಡೆ ಟಾಕ್ಸಿಕ್, ಇನ್ನೊಂದು ಕಡೆ ದೀಪಾವಳಿಗೆ ರಾಮಾಯಣ. ಸೊ ಟಾಕ್ಸಿಕ್ಕು ಮೊದಲು ರಾಮಾಯಣ ಪ್ರಮೋಷನ್ ಆಗ್ತಿರೋ ರೀತಿಯೇ ಒಂದು ವಿಸ್ಮಯ. ಮತ್ತು ಏನಕ್ಕೆ ಅದು ಮಾಡಬೇಕು ಅಂತಂದರೆ ಈ ಸ್ಕೇಲು, ಇಷ್ಟು ದೊಡ್ಡ ಬಗೆಯ ಸಿನಿಮಾ, ಮತ್ತು ಅದನ್ನು ರೀಚ್ ಮಾಡೋಕ್ಕೆ ಅಷ್ಟು ಟೈಮ್ ಬೇಕು ಅನ್ನೋದು ಕಾರಣಕ್ಕೋ ಏನೋ ಗೊತ್ತಿಲ್ಲ. ಬಟ್ ಒಟ್ಟಾರೆ ಇಡೀ ವಿಶ್ವದ ಸಿನಿಮಾ ನಂದು, ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಏನು ಯಶ್ ಹೇಳಿದರು KGF 2ನಲ್ಲಿ, ಅದು ಅಗೇನ್ ಪ್ರೂವ್ ಆಗ್ತಾ ಇದೆ. ಅದಾಗಲಿ. ನಮಸ್ಕಾರ.